ಹಲೋ ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಕಾಯಿ ಟೊಮೆಟೊದು ಚಟ್ನಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಮಾಡಿಸಿದ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತು ದಿಢೀರಂತ ರೆಡಿ ಆಗಿಬಿಡುತ್ತೆ. ಏನು ಮಾಡೋದಪ್ಪ, ಸಾರು ಏನೂ ಇಲ್ವಲ್ಲ ಅನ್ನತ್ತ ಯೋಚಿಸ್ತಾ ಇದ್ದರೆ ಇಮ್ಮಿಡಿಯೇಟಾಗಿ ಇದನ್ನು ನೀವು ಮಾಡ್ಕೊಳ್ಬೋದು. ಇದಕ್ಕೆ ಕಾಯಿ ಟೊಮೆಟೊ ಒಂದು 5-6 ಇರಲಿ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, 1 ಸ್ಪೂನ್ನಷ್ಟು ಉಪ್ಪು, ಅರಿಶಿನ, ಹಸಿಮೆಣಸಿನ್ಕಾಯಿ. ನಿಮಗೆ ಹಸಿಮೆಣಸಿನ್ಕಾಯೇ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ನಿಮಗಿಲ್ಲ ಅದು ಆಗಲ್ಲ ಅಂತಿದ್ರೆ ನೀವು ಒಣಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಬೋದು. ನೋಡಿ, ಈಗ ಟೊಮೆಟೊನ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಅದು ಈರುಳ್ಳಿ ಎಲ್ಲ ಸಾಮಗ್ರಿಗಳನ್ನು ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಉಪ್ಪು, ಅರಿಶಿನ ಎಲ್ಲ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ತರಿಯಾಗಿ ನಾನು ಅದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ. ಮಿಕ್ಸಿ ಇಲ್ಲ ಅಂದರೆ ಅದನ್ನು ಸುಮ್ಮನೆ ಅರೆದ್ರೂ ಕೂಡ ಕಲ್ಲಲ್ಲಿ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಎಣ್ಣೆ ಒಂಚೂರು ಇಟ್ಬಿಟ್ಟು ಹಿಂಗೆ ಹಾಕಿ ಒಗ್ಗರಣೆ ಮಾಡ್ತೀನಿ. ನೋಡಿ, ಸ್ವಲ್ಪನೇ ಎಣ್ಣೆ ಒಗ್ಗರಣೆ ಇಟ್ಬಿಟ್ಟು ನಾನು ಅದಕ್ಕೆ ಸಾಸಿವೆ ಹಾಕಿದ್ದೀನಿ, ಒಂಚೂರು ಹಿಂಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಹಾಕಿಬಿಟ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾನು ಸಾಧಾರಣವಾಗಿ ಹೋಟೆಲ್ ಸ್ಪೆಷಲ್ ಹಿಂಗೆ ಬಳಸ್ತೀನಿ. ಇದನ್ನು ನಾನು ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಕಾಯಿ. ಇದು ಒಗ್ಗರಣೆ ಇದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಅದಕ್ಕೇ ಹಾಕ್ಬಿಟ್ಟು ನೋಡಿ, ಇದಕ್ಕೇ ಇದನ್ನು ನಿಧಾನವಾಗಿ ಗ್ಯಾಸ್ ಆಫ್ ಮಾಡಿದ್ದೀನಿ, ಹಾಕಿಟ್ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನೊಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಎಷ್ಟು ಆಗಲೇ ಹೇಗೆ ಘಮ ಅಂತ ಸುವಾಸನೆ ಬರ್ತಾಯಿದೆ ಗೊತ್ತಾ. ನಿಮಗೆ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ, ರೊಟ್ಟಿ, ಚಪಾತಿ, ದೋಸೆ ಮತ್ತು ಇದಿತ್ತು ಅಂದರೆ ಪಲ್ಯಗಳು ಇದು ಮಾಡಿದಾಗ ಮತ್ತು ಕರಿಗಳು ಈ ಥರ ಏನಾದರೂ ಮಾಡ್ತಿರಲ್ಲ ಸಾಂಬಾರಿಗೆ, ಅದಕ್ಕೆ ಕೂಡ ನೀವು ಇದನ್ನು ಒಂದೊಂದು ಸ್ಪೂನ್ ಹಾಕಿಬಿಟ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಾ, ಈಸಿ ಮೆಥಡಲ್ಲಿ ಟೊಮೆಟೊ ಕಾಯಿ ಚಟ್ನಿನ ಯಾವ ಥರ ಮಾಡಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟು ಮಾಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ, ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.